ಫಸ್ಟಿಗೆ ಇಲ್ಲಿ ಬ್ರಹ್ಮ ಇದ್ದಾನೆ, ಮಧ್ಯದೊಳಗೆ ನಾಟ್ಯ ಶಿವ ಇದ್ದಾನೆ, ಈ ಕಡೆ ವಿಷ್ಣುಮೂರ್ತಿ ಇದ್ದಾನೆ. ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ, ಅದರಾಗಿರ್ತಕ್ಕಂಥ ಒಂದು ಸರಸ್ವತಿ, ಇಲ್ಲಿ ಒಂದು ವಿಷ್ಣು ಮೂರ್ತಿ ತನ್ನೋದನ್ನು ಆ ಗರುಡ ಹೇಳುತ್ತೆ. ಸೊ ಊರಿನ ಸುತ್ತ ತುಂಬ ಗುಡಿಗಳೇ ಇದೆ ರೋಣನಲ್ಲಿ. ಇದು ಕೂಡ ಏನಂದರೆ ರೋಣ ಅನ್ನೋದು ಐತಿಹಾಸಿಕವಾಗಿ ಎಷ್ಟೊಂದು ಮಹತ್ವದ ಸ್ಥಾನ ಆಗಿತ್ತು ಅನ್ನೋದು ಕೂಡ ತಿಳಿದು ಬರ್ತಿದೆ. ಸೊ ಇಂಥ ಒಂದು ರೋಣದಲ್ಲಿರೋ ಪ್ರತಿಯೊಂದು ಗುಡಿಯನ್ನು ಸಮರ್ಪಕವಾಗಿ ಅಭಿವೃದ್ಧಿ ಮಾಡಿ ಜೀರ್ಣೋದ್ಧಾರ ಮಾಡಿ ಮತ್ತೆ ಪ್ರವಾಸಿಗರು ಬರೋ ರೀತಿ ಮಾಡಿದ್ರೆ ಈ ಒಂದು ಗುಡಿಗಳು ಮತ್ತೆ ನೂರಾರು ವರ್ಷಗಳು ಸಾವಿರಾರು ವರ್ಷಗಳ ಕಾಲ ಉಳ್ಕೊಬರೋ ಎಲ್ಲ ಸಾಧ್ಯತೆಗಳಿದೆ. ಇದು ರೋಣ ಗ್ರಾಮದ ಇತಿಹಾಸ ಪ್ರಸಿದ್ಧ ದೇವಾಲಯಗಳಲ್ಲಿ ಇದು ಒಂದು. ಇಲ್ಲಿ ನಾನು ಬಂದು ನೋಡ್ತಾ ಇರೋ ಹೊತ್ತಿನೊಳಗೆ ಇಲ್ಲೊಂದು ಅಂಗನವಾಡಿ ಶಾಲೆ ಅಂತ ನಡೆಸ್ತಾ ಇದ್ರು. ಅಂಗನವಾಡಿ ಶಾಲೆ ಮಕ್ಕಳು ಇಲ್ಲೇ ವಿದ್ಯಾಭ್ಯಾಸ ಮಾಡೋ ಹೊತ್ತಿನಾಗ ನಾನು ಇಲ್ಲಿ ಬಂದು ಪ್ರಪ್ರಥಮವಾಗಿ ಇಲ್ಲೇ ಏನು ಲಕ್ಕುಂಡಿಯ ಜೊತೆಗೆ ಈ ರೋಣ ಗ್ರಾಮದಲ್ಲಿಯೂ ಇಂಥ ಅನೇಕ 13 ದೇವಾಲಯಗಳಿವೆ ಅನ್ನೋದು ನನಗೆ ಹೆಚ್ಚು ಆಕರ್ಷಣೆಯನ್ನುಂಟು ಮಾಡಿತು. ಇದರ ಜೊತೆಗೆ 2 ಬಾವಿಗಳು. ಒಟ್ಟಾರೆ ಈ ರೋಣ ಗ್ರಾಮ ಏನು ಪುರಾತತ್ವ ಇಲಾಖೆ ಸೆಂಟ್ರಲ್ ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ಇದರತ್ತ ಗಮನಿಸಬೇಕಾಗಿತ್ತು, ಗಮನಿಸಲಿಲ್ಲ. ಈಗ ಆದರೂ ಸೂಡಿ ಸವಡಿ ಜೊತೆಗೆ ಈ ರೋಣ ಗ್ರಾಮದ ದೇವಾಲಯಗಳು ದುರಸ್ತಿ ಆಗಬೇಕಾಗಿದೆ. ಇದಕ್ಕೆ ಆಸಕ್ತಿ ವಹಿಸಿರುವಂಥ ಮಾನ್ಯ ರೋಣದ GS ಪಾಟೀಲ್ ಶಾಸಕರು ಆಸ್ಥೆ ವಹಿಸಿದ್ದಾರೆ. ಹೀಗಾಗಿ ಇಲ್ಲಿ ಇರ್ತಕ್ಕಂಥ ಅನೇಕ ಸ್ಮಾರಕಗಳನ್ನು ತಾವು ನೋಡಿದಾಗ ಇಲ್ಲಿ ಒಳಗಡೆ ಗರ್ಭಗೃಹದಲ್ಲಿ ಈಶ್ವರ ಇದೆ, ಅಂತರಾಳ ಇದೆ, ಮಧ್ಯದೊಳಗೆ ನವರಂಗ, ಅದ್ರ ಮುಂದೆ ಇರುವಂಥ ಇದು ಅರ್ಧ ಮುಖ ಮಂಟಪ ಅಂತ ಹೇಳ್ತಾ ಒಳಗಡೆ ತಾವು ಈ ದೇವಾಲಯದ ವಾಸ್ತುಶಿಲ್ಪವನ್ನು ವೀಕ್ಷಿಸಿರಿ. ಇಲ್ಲಿರ್ತಕ್ಕಂಥ ಏನು ಪೀಠಗಳಿದ್ದಾವೆ 2 ನವರಂಗದಲ್ಲಿ. ಈ ನವರಂಗದಲ್ಲಿರುವಂಥ ಪೀಠಗಳನ್ನು ತಾವು ಗಮನಿಸಿದಾಗ ಗೊತ್ತಾಗತ್ತೆ. ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ, ಅದರಾಗಿರ್ತಕ್ಕಂಥ ಒಂದು ಸರಸ್ವತಿ, ಇಲ್ಲಿ ಒಂದು ವಿಷ್ಣು ಮೂರ್ತಿ ತನ್ನೋದನ್ನು ಆ ಗರುಡ ಹೇಳುತ್ತೆ, ಗರುಡ ಶಿಲ್ಪ. ಇಲ್ಲಿ ಎದುರಿಗೆ ಏನು ತ್ರಿಕುಟೇಶ್ವರ ಅಂತೀವಿ, 3 ಲಿಂಗಗಳು ಇದ್ವು ಅನ್ನೋದಕ್ಕೆ 3 ಲಿಂಗಗಳು ಇಲ್ಲೇ ಇವತ್ತಿಗೂ ಇದಾವೆ. ಅಲ್ಲಿ ಒಳಗಡೆ ಒಂದು ಬೃಹತ್ ಈಶ್ವರ ಲಿಂಗ ಇದೆ. ಆ ಬಾಗಿಲವಾಡ, ಗರ್ಭಗೃಹದ ಬಾಗಿಲವಾಡದ ಮೇಲೆ ಗಜಲಕ್ಷ್ಮಿ ಇದೆ. ಇಲ್ಲಿ ತಾವು ಗಮನಿಸಬೇಕು ನಾನು ಹೇಳುವಂಥ ಸಂಗತಿ, ಈ ಮಕರ ತೋರಣದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ದಾರೆ. ಈ ಮಕರ ತೋರಣ ಅಂದರೆ ಇಲ್ಲಿ 2 ಕಂಬಗಳ ಮೇಲೆ ಇಲ್ಲೇನು ಒಂದು ಮಕರ ತೋರಣ ಪಟ್ಟಿಕೆ ಅಂತ ಹೇಳ್ತೀವಿ, ತಾವು ಗಮನಿಸ್ರಿ. ಇಲ್ಲಿ ಫಸ್ಟಿಗೆ ಇಲ್ಲಿ ಬ್ರಹ್ಮ ಇದ್ದಾನೆ, ಮಧ್ಯದೊಳಗೆ ನಾಟ್ಯ ಶಿವ ಇದ್ದಾನೆ, ಈ ಕಡೆ ವಿಷ್ಣುಮೂರ್ತಿ ಇದ್ದಾನೆ. ಹೀಗಾಗಿ ಇಲ್ಲೇನು ಪೀಠಗಳು ಹೇಳ್ಕೊಡ್ತಾವು ಅದಕ್ಕೆ ಪುಷ್ಟೀಕರಿಸುವ ಹಾಗೆ ಈ ಮಕರ ತೋರಣವನ್ನು ತಾವು ನೋಡಿದಾಗ ಇಲ್ಲಿ ದೊಡ್ಡದಾದಂಥ ಬೃಹತ್ ಶಿಲ್ಪಗಳು, ಬ್ರಹ್ಮ ವಿಷ್ಣು ಮಹೇಶ್ವರ ಮೂರ್ತಿಗಳು ಇವತ್ತಿಲ್ಲ ಅಂದರೂ ಅವುಗಳ ಪೀಠಗಳು ಮಾತ್ರ ಉಳಿದಿವೆ. ಒಟ್ಟಾರೆ ಇಲ್ಲಿರ್ತಕ್ಕಂಥ ಈ ಪ್ರಾಚೀನ ಸ್ಮಾರಕ ಈ ರೋಣ ಗ್ರಾಮದೊಳಗೆ ಹೆಚ್ಚು ವಾಸ್ತುಶಿಲ್ಪ ಕಲಾವೈಭವವನ್ನು ಹೊಂದಿದೆ. ಇನ್ನು ಒಂದು ಕೊನೆಯದಾದಂಥ ಪ್ರಾಚೀನ ಸ್ಮಾರಕವನ್ನು ನಾವು ವೀಕ್ಷಿಸುವ. ಇಲ್ಲಿ ಪಂಡಿತ್ ಭೀಮಸೇನ್ ಜೋಶಿ ಭಾರತ ರತ್ನ ಏನು ಪಡೆದರು, ಅವರು ಈ ರೋಣದಲ್ಲಿ ಜನಿಸಿದ್ರು ಅನ್ನೋದಕ್ಕೆ ಇವತ್ತಿಗೂ ಅವರ ಒಂದು ಮನೆ ಅವಶೇಷ ಅಸ್ತಿತ್ವ ಉಳಿಸ್ಕೊಂಡಿದ್ದಾರೆ. ಇಂಥ ಸಂಗತಿಗಳನ್ನು ನಾವು ಬರ್ತಕ್ಕಂಥವರಿಗೆ, ಕನ್ನಡಿಗರಿಗೆ, ಕರ್ನಾಟಕ ಏನು ಪ್ರವಾಸಿ ಸ್ಥಳಗಳಲ್ಲಿ ಇದು ರೋಣ ಸಹ ಒಂದು ಇತಿಹಾಸದೊಳಗೆ ಹೊಸ ಬೆಳಕು ಬೀರುವಂತಾಗಲಿ. ನಮಸ್ಕಾರ. ಕನ್ನಡ ನಾಡು ನುಡಿ, ಕನ್ನಡಿಗರ ಭವ್ಯ ಇತಿಹಾಸ, ಸಂಸ್ಕೃತಿ, ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ